Good morning, students. Nodi, in last classes also we are discussing the issue of debentures. Okay, last classes also we are discussing the issue of debentures. Last classes we are discuss issue of debentures topics now discuss today classes also. This is also important for 6 mark. ಈ ರೀತಿ ಪ್ರಾಬ್ಲಮ್ಸ್ ನಿಮಗೆ ಏನು ಮಾಡ್ತಾನೆ 6 ಮಾರ್ಕ್ ಕೇಳ್ತಾನೆ. ಅಂದ್ರೆ ಪ್ರೀವಿಯಸ್ ಇಯರ್ ಅಂದ್ರೆ ನಿಮಗೆ ಲಾಸ್ಟ್ 2019 ಮೇನ್ ಎಕ್ಸಾಮ್ ಪೇಪರ್ ಅಲ್ಲಿ ಏನು ಮಾಡಿದ್ರೆ ಈ ರೀತಿ ಕ್ವೆಶ್ಚನ್ 6 ಮಾರ್ಕ್ ಕೇಳಿದ್ದಾನೆ ಇನ್ ದ ಕೇಸ್ ಆಫ್ ಡಿಬೆಂಚರ್ಸ್. ಓಕೆ, ಇಲ್ಲಿ ಫಸ್ಟ್ ರಾಜ್ ಕಂಪನಿ ಪರ್ಚೇಸ್. ಇಲ್ಲಿ ಯಾರು ಪರ್ಚೇಸ್ ಮಾಡ್ತಾ ಇರುವಂತದ್ದು? ರಾಜ್ ಕಂಪನಿ ಪರ್ಚೇಸ್ಡ್ ಅಸೆಟ್ಸ್ ಆಫ್ ದಿ ಬುಕ್ ವ್ಯಾಲ್ಯೂ. Okay, the Raj company purchased the assets of the book value rupees 99,000. Okay, the Raj company one ಏನು ಮಾಡ್ತಾ ಇದ್ದಾನೆ ಅಸೆಟ್ಸ್ ನ ಪರ್ಚೇಸ್ ಮಾಡ್ತಾ ಇದ್ದಾನೆ. ಅದರ ಬುಕ್ ವ್ಯಾಲ್ಯೂ ಎಷ್ಟಿದೆ ಅಂತಂದ್ರೆ 99,000 ಫ್ರಮ್ ಅನದರ್ ಕಂಪನಿ. ಅಂದ್ರೆ ಬೇರೆ ಒಂದು ಕಂಪನಿಯಿಂದ ಅವನು ಏನು ಮಾಡ್ತಾ ಇದ್ದಾನೆ? ರಾಜ್ ಕಂಪನಿ ದೇ ಆರ್ ಪರ್ಚೇಸ್ಡ್ ಅಸೆಟ್ಸ್ ಆಫ್ ದಿ ಬುಕ್ ವ್ಯಾಲ್ಯೂ rupees 99,000. Okay, and after that it was agreed that a purchase consideration. It was agreed that purchase consideration. ಅಂದ್ರೆ ಅವರ ಅಸೆಟ್ಸ್ ನ ಪರ್ಚೇಸ್ ಮಾಡೋದಕ್ಕೆ ಅವ್ರ ಕನ್ಸಿಡರೇಷನ್ ಅಂದ್ರೆ ಅವ್ರು ಏನ್ ಕೊಡ್ತಾ ಇದ್ದಾರೆ ಪರ್ಚೇಸ್ ಕನ್ಸಿಡರೇಷನ್ ಬೈ ಇಶ್ಯೂಯಿಂಗ್ 11% ಡಿಬೆಂಚರ್ಸ್ ಆಫ್ rupees 100 each. ಓಕೆ, ಅವ್ರು ಏನ್ ಮಾಡ್ತಾ ಇದ್ರಲ್ಲಿ 11% ಡಿಬೆಂಚರ್ಸ್ ನ ಕೊಡ್ತಾ ಇದ್ದಾರೆ. ಎಷ್ಟು ರೂಪೀಸ್ ಕೊಡ್ತಾ ಇದ್ದಾರೆ ಅಂದ್ರೆ ಈಚ್ ಡಿಬೆಂಚರ್ ವ್ಯಾಲ್ಯೂ ವಿಲ್ ಬಿ rupees 100. ಓಕೆ, ಈಚ್ ಡಿಬೆಂಚರ್ ವ್ಯಾಲ್ಯೂ rupees 100. ಓಕೆ, ಅಸ್ಯೂಮಿಂಗ್ ಡಿಬೆಂಚರ್ಸ್ ಹ್ಯಾಸ್ ಬೀನ್, ನೀವು ಅಸ್ಯೂಮ್ ಮಾಡ್ಕೊಳ್ಳಿ ಅಂತ ಹೇಳಿದಾನೆ. ಅಸ್ಯೂಮಿಂಗ್ ಡಿಬೆಂಚರ್ಸ್ ಹ್ಯಾವ್ ಬೀನ್ ಇಶ್ಯೂಡ್. ಫಸ್ಟ್ ಕೇಸ್ ಏನ್ ಹೇಳಿದಾನೆ ಅಂದ್ರೆ ಅಟ್ ಪಾರ್ ನಥಿಂಗ್ ಬಟ್ ಫುಲ್ ವ್ಯಾಲ್ಯೂ. ಅಟ್ ಪಾರ್ ನಥಿಂಗ್ ಬಟ್ ವಾಟ್? ಫುಲ್ ವ್ಯಾಲ್ಯೂ. ನೆಕ್ಸ್ಟ್ at discount 10%. Okay, the discount ಎಷ್ಟು ಕೊಡಿ ಅಂತ ಹೇಳಿದಾನೆ 10%. after that at premium 10%. Okay, ಇದು ಮೂರು ಕೇಸ್ ನ ಫಾಲೋ ಮಾಡಿ ಅಂತ ಹೇಳಿದಾನೆ. ಏನೇನು ಅಂತಂದ್ರೆ ಫಸ್ಟ್ ಕೇಸ್ ಏನಿದಾನೆ at discount, ಸಾರಿ at par ಅಂತಂದ್ರೆ ಫುಲ್ ವ್ಯಾಲ್ಯೂ ನ ಕೊಡಿ ಅಂತ ಹೇಳಿದಾನೆ. ಓಕೆ, ನೆಕ್ಸ್ಟ್ at ಡಿಸ್ಕೌಂಟ್ ಆಗಿ ನೀವು 10% ನ ಕೊಡಿ ಅಂತ ಹೇಳಿದಾನೆ. ನೆಕ್ಸ್ಟ್ ಅಟ್ ಪ್ರೀಮಿಯಂ 10%, ಪ್ರೀಮಿಯಂ ನ ಎಷ್ಟು ಕೊಡಿ ಅಂತ ಹೇಳಿದಾನೆ 10%. here we should be give the journal entries. okay, here journal entries in the books of Raj company. here we should be taken date as it is format, particulars, ledger folio, debit rupees, credit rupees. Okay, in this case first ನಾವೇನ್ ಮಾಡಬೇಕಾಗುತ್ತೆ? the first entry will be purchase of an asset. okay, ಇಲ್ಲಿ ಏನ್ ಮಾಡ್ತಾ ಇದ್ದಾರೆ? assets ನವರು ಪರ್ಚೇಸ್ ನ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮಗೆ ಜರ್ನಲ್ ಎಂಟ್ರಿ ಏನ್ ಬರುತ್ತೆ ಅಂತಂದ್ರೆ okay, here sundry assets account debtor, sundry assets account debtor to vendors account, sundry assets account debtor to vendors account. okay, here they should not give on the selling company name. ಇಲ್ಲಿ ನಮ್ಗೆ ಏನ್ ಪ್ರೊವೈಡ್ ಮಾಡಿಲ್ಲ ಅಂತಂದ್ರೆ ಅವನು ಸೆಲ್ಲಿಂಗ್ ಕಂಪನಿ ನೇಮ್ ನ ಪ್ರೊವೈಡ್ ಮಾಡಿಲ್ಲ. here they should be provided another company we should be considered as a vendor. okay, here we should be taken total value they are purchased 99,000. okay, the narration will be being purchased assets from vendors. okay, next after that there should be given the purchase consideration by issuing 11% debentures of rupees 100 each.
100 ಈಚ್ ಅಂದಾಗ ಇಲ್ಲಿ ಎಷ್ಟು ನಮಗೆ 100 ಈಚ್ ನೋಡಿದಾಗ ಫುಲ್ ವ್ಯಾಲ್ಯೂ. ಫಸ್ಟ್ ಕೇಸ್ ಏನ್ ಕೊಟ್ಟಿದ್ದಾನೆ, ಫುಲ್ ವ್ಯಾಲ್ಯೂ. ಅಟ್ ಪಾರ್ ನಥಿಂಗ್ ಬಟ್ ದೇ ಶುಡ್ ಬಿ ಗಿವನ್ ದಿ ಫುಲ್ ವ್ಯಾಲ್ಯೂ. ಓಕೆ, ಹಿಯರ್ ವಿ ಶುಡ್ ಬಿ ಟೇಕನ್ ಕೇಸ್ 1. ಕೇಸ್ 1 ನಾವೇನ್ ನೋಡ್ತೀವಿ ಅಂತಂದ್ರೆ ಹಿಯರ್ ದೇ ಶುಡ್ ಬಿ ಗಿವನ್ ದಿ ಫುಲ್ ವ್ಯಾಲ್ಯೂ ಅಟ್ ಪಾರ್ ಕೊಟ್ಟಿದೆ. ಇಲ್ಲಿ ಅಟ್ ಪಾರ್ ಕೊಟ್ಟಾಗ ಏನ್ ಬರುತ್ತೆ ನಮಗೆ ಜರ್ನಲ್ ಎಂಟ್ರಿ ಅಂತಂದ್ರೆ ವೆಂಡರ್ಸ್ ಅಕೌಂಟ್ debtor to 11% debentures account. 11% debentures account. At par nothing but they should be given the full value. 11% debentures ಅವ್ರು ಏನ್ ಮಾಡ್ತಾರೆ, they should be given the full value. Here we should be taken 99,000. Next, being allotment of debentures as purchase consideration. Okay, ಅಲ್ಲಿ ನಮಗೆ ಏನು ಮಾಡಿದ್ರೆ ಫಸ್ಟ್ ಕೇಸ್ ಅಲ್ಲಿ ದೇ ಶುಡ್ ಬಿ ಗಿವನ್ ದಿ ಫುಲ್ ವ್ಯಾಲ್ಯೂ ಹಾಕೊಟ್ಟಿದ್ದಾನೆ. ಓಕೆ, ಇಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಆಸ್ ವೆಂಡರ್ ಗೆ ಅವನಿಗೆ ಡಿಬೆಂಚರ್ಸ್ ಟು ವೆಂಡರ್ಸ್ ಆಸ್ ಪರ್ಚೇಸ್ ಕನ್ಸಿಡರೇಷನ್ ಗೆ ನಾವೇನ್ ಮಾಡ್ತಾ ಇದೀವಿ ಫುಲ್ ವ್ಯಾಲ್ಯೂ. ಇದು ಡಿಬೆಂಚರ್ ಟು ವೆಂಡರ್ಸ್ as purchase consideration. ನೆಕ್ಸ್ಟ್ ಕೇಸ್ ಏನ್ ಕೊಟ್ಟಿದ್ದಾನೆ, ಅಟ್ ಡಿಸ್ಕೌಂಟ್ ನ ಕೊಟ್ಟಿದೆ. ಇಲ್ಲಿ ಡಿಸ್ಕೌಂಟ್ ನ ಕೊಟ್ಟಾಗ ಎಷ್ಟು ಪರ್ಸೆಂಟ್ ಅಲೋ ಮಾಡ್ತಾ ಇದ್ದಾರೆ, 10%. ಇಲ್ಲಿ 10% ಆಗಿ ಕೊಟ್ಟಾಗ ಕೇಸ್ 2 ನೀವು ನೋಡಿದಾಗ ಕೇಸ್ 2 ದೇ ಶುಡ್ ಬಿ ಗಿವನ್ ದಿ ಡಿಸ್ಕೌಂಟ್. ಓಕೆ, ಹಿಯರ್ ವಿ ಶುಡ್ ಬಿ ಟೇಕನ್ ವೆಂಡರ್ಸ್ ಅಕೌಂಟ್ debtor discount on issue of debentures account debtor to 11% debentures account. To 11% debentures account. Okay, in this case ಇಲ್ಲಿ ಡಿಬೆಂಚರ್ ಕೊಟ್ಟಿರೋದ್ರಿಂದ ಇಲ್ಲಿ ನಾವು ಒಂದು ವರ್ಕಿಂಗ್ ನೋಟ್ ಅನ್ನ ಮಾಡ್ತೀನಿ. ವರ್ಕಿಂಗ್ ನೋಟ್ ಇಲ್ಲಿ ನೋಡಿ, ವರ್ಕಿಂಗ್ ನೋಟ್ ನೀವು ನೋಡಿದಾಗ ಇಲ್ಲಿ ಎಷ್ಟು ಕೊಡ್ತಾ ಇದ್ದಾನೆ, ಡಿಸ್ಕೌಂಟ್ ನಾವು ನೋಡಿದಾಗ ಡಿಸ್ಕೌಂಟ್ ನೀವು ನೋಡಿ ಡಿಸ್ಕೌಂಟ್. ಹಿಯರ್ ದೇ ಶುಡ್ ಬಿ ಗಿವನ್ 100. ಫೇಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ ನಮಗೆ, 100 ರೂಪೀಸ್ ನ ಕೊಟ್ಟಿದ್ದಾನೆ. ಇಲ್ಲಿ 100 ಇಂಟು 10%. ಇಲ್ಲಿ 10% ಅಂದಾಗ ಎಷ್ಟು ರೂಪಾಯಿ ಬರುತ್ತೆ ನಿಮಗೆ, 10 ರೂಪೀಸ್ ಬರುತ್ತೆ. ಇಲ್ಲಿ 10 ರೂಪೀಸ್ ನೀವು ಬಂದಾಗ ಇಲ್ಲಿ ನೋಡಿ 100 ಮೈನಸ್ 10 ಇನ್ನೆಷ್ಟು ಹೇಳ್ಕೊಂಡು ನಿಮಗೆ 90 as the issue price. ನೋಡಿ 100 ರೂಪೀಸ್ ಫೇಸ್ ವ್ಯಾಲ್ಯೂ ಇತ್ತು, ಅದರಲ್ಲಿ ನಾವೇನ್ ಮಾಡಿದ್ವಿ ಡಿಸ್ಕೌಂಟ್ ನ 10 ರೂಪೀಸ್ ನ ಲೆಸ್ ಮಾಡ್ಕೊಂಡಿದ್ವಿ. ಇನ್ನು ಉಳ್ಕೊಳ್ಳೋದು ಎಷ್ಟು ನಮಗೆ 90 ರೂಪೀಸ್. ಅವಾಗ ನೀವೇನ್ ಮಾಡ್ತೀರಿ ಅಂತಂದ್ರೆ ಇಲ್ಲಿ ಟೋಟಲ್ ನಮಗೆ ಇಶ್ಯೂ ಪ್ರೈಸ್ ಎಷ್ಟು ಕೊಟ್ಟಿದ್ದಾನೆ, ಅಸೆಟ್ ವ್ಯಾಲ್ಯೂ ದೇ ಶುಡ್ ಬಿ ಗಿವನ್. ದೇ ಆರ್ ಪರ್ಚೇಸ್ಡ್ ಅಸೆಟ್ಸ್ ಫ್ರಮ್ ದಿ ವೆಂಡರ್ ರೂಪೀಸ್ 99,000. ಹಿಯರ್ ಇಶ್ಯೂ ಪ್ರೈಸ್ ರೂಪೀಸ್ 90. ಇಲ್ಲಿ ಎಷ್ಟು ಬರುತ್ತೆ ನಿಮಗೆ, 1,100 ಡಿಬೆಂಚರ್ಸ್ ಆಫ್ ರೂಪೀಸ್ 90 ರೂಪೀಸ್ ಬರುತ್ತೆ. ಓಕೆ, 1,100 ಡಿಬೆಂಚರ್ಸ್ ಬರುತ್ತೆ. ಓಕೆ, ಇಲ್ಲಿ ಯಾವ ರೀತಿ ಅಂತಂದ್ರೆ ಡಿವೈಡ್ ಮಾಡ್ತೀವಿ. ಅಲ್ಲಿಗೆ ಈ ಜೀರೋ ಕ್ಯಾನ್ಸಲ್ ಆಯ್ತು, 9 ones 9 ones. ಓಕೆ, ಅಲ್ಲಿಗೆ ಎಷ್ಟು ಬರುತ್ತೆ, 1,100 ಡಿಬೆಂಚರ್ಸ್. ಓಕೆ, ಇಲ್ಲಿ ನಾವೇನ್ ಪಾಸ್ ಮಾಡಬೇಕಾಗುತ್ತೆ, ಅವಾಗ ಇಲ್ಲಿ ವೆಂಡರ್ಸ್ ಅಕೌಂಟ್ 99,000. ಇಲ್ಲಿ ಎಷ್ಟು ಬರುತ್ತೆ, ಅಸೆಟ್ ವ್ಯಾಲ್ಯೂ 99,000. ಹಿಯರ್ ವಿ ಶುಡ್ ಬಿ ಟೇಕನ್ ಡಿಸ್ಕೌಂಟ್ 1,100 into
10 rupees. ಎಷ್ಟು ಬರುತ್ತೆ ಇಲ್ಲಿ 1100 into 10 rupees. ಇಲ್ಲಿ ಎಷ್ಟು ಬರುತ್ತೆ ನಿಮಗೆ 11,000 ಬರುತ್ತೆ. 11,000 ಅಲ್ಲಿಗೆ ಟೋಟಲ್ ನಾವು ಡಿಬೆಂಚರ್ ಆಗಿ ಎಷ್ಟು ಇಶ್ಯೂ ಮಾಡ್ತೀವಿ ಅಂತಂದ್ರೆ 1,10,000. ನೋಡಿ ಇದು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಅರ್ಥ ಆಗಿದೆ. ಇಲ್ಲಿ ನಮಗೆ ಅಸೆಟ್ ವ್ಯಾಲ್ಯೂ ದೇ ಶುಡ್ ಬಿ ಗಿವನ್ 99,000. ಗಿವನ್ ದಿ ಪರ್ಚೇಸ್ಡ್ ಪ್ರೈಸ್ 99,000. ಡಿಸ್ಕೌಂಟ್ ಎಷ್ಟು ಬಂದಿದೆ ಡಿಬೆಂಚರ್ಸ್ ಅಕಾರ್ಡಿಂಗ್ ಡಿಸ್ಕೌಂಟ್ ಕೊಟ್ಟಾಗ ನಮಗೆ 90 rupees ಬಂತು. ದ ಡಿಬೆಂಚರ್ಸ್ ವ್ಯಾಲ್ಯೂ ಡಿಬೆಂಚರ್ಸ್ 1,100 into 10 rupees as a discount. 11,000 ಬಂದಿದೆ. ದ ಟೋಟಲ್ ಇವೆರಡು ಮಾಡಿದಾಗ ಡಿಬೆಂಚರ್ ವ್ಯಾಲ್ಯೂ ವಿ ಶುಡ್ ಬಿ ಗೆಟ್ 1,10,000. ಎಷ್ಟು ಬಂದಿದೆ ನಮಗೆ 1,10,000. your narration being allotment of debentures to vendors as purchase consideration. ಓಕೆ ನೋಡಿ ಅಲ್ಲಿಗೆ ಇದಕ್ಕೆ 1 mark 2 mark ಆಯ್ತು. ಇದಕ್ಕೆ ನಿಮಗೆ 2 mark. it should be given 4 mark. ಇನ್ನ ನಿಮಗೆ 6 mark ಎಷ್ಟು ಕೊಂಡಿರುತ್ತೆ 2 mark. ಓಕೆ ನೆಕ್ಸ್ಟ್ ಥರ್ಡ್ ಕೇಸ್ ಏನ್ ಕೇಳಿದಾನೆ ಅಟ್ ಪ್ರೀಮಿಯಂ 10%. ಓಕೆ ಅವಾಗ ನಿಮಗೆ ಸೇಮ್ ಕೇಸ್ 3 ನಾವು ನೋಡಿದಾಗ here we should be taken vendors account debtor to 11% debentures account 11% debentures account to securities premium account premium account. ಓಕೆ ಈ ಒಂದು ಕೇಸ್ ಅಲ್ಲೂ ಅಷ್ಟೇ ಇಲ್ಲಿ ನೀವು ವರ್ಕಿಂಗ್ ನೋಟ್ ನ ನೋಡಿ. ಇಲ್ಲಿ ವರ್ಕಿಂಗ್ ನೋಟ್ ನ ನೋಡಿದಾಗ ಇಲ್ಲಿ ನಿಮಗೆ ಪ್ರೀಮಿಯಂ ಎಂಟ್ರಿನ ತಗೊಳ್ಳಿ. ಇಲ್ಲಿ ಪ್ರೀಮಿಯಂ ಕಡೆ ನಾವು ಹೋದಾಗ ಇಲ್ಲಿ ನಿಮಗೆ ಪ್ರೀಮಿಯಂ ಎಷ್ಟು ಕೊಟ್ಟಿದ್ದಾನೆ 10%. ಓಕೆ ಅವಾಗ ಇಲ್ಲಿ ಫೇಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿದೆ ನಮಗೆ ದೇ ಶುಡ್ ಬಿ ಗಿವನ್ ಆಸ್ ಫೇಸ್ ವ್ಯಾಲ್ಯೂ ರೂಪೀಸ್ 100. ಇಲ್ಲಿ ಎಷ್ಟು ರೂಪೀಸ್ ಕೊಟ್ಟಿದೆ ನಮಗೆ ಫೇಸ್ ವ್ಯಾಲ್ಯೂ ರೂಪೀಸ್ 100 into 10%. ಎಷ್ಟು ರೂಪೀಸ್ ಬರುತ್ತೆ 10 rupees. ಆಫ್ಟರ್ ದಟ್ ಪ್ರೀಮಿಯಂ ಗೆ here the face value higher than the face value 100 plus 10. here we should be getting 110. ಇಲ್ಲಿ ಎಷ್ಟು ಬರುತ್ತೆ ನಮಗೆ 110 rupees ಬರುತ್ತೆ. this is the face value, this is the premium 110 as a issue price. okay here in this case 99,000 divided by 110. here e0 ಗೆ ಕ್ಯಾನ್ಸಲ್ ಆಗುತ್ತೆ. here 11 9s are 99. ಅಲ್ಲಿ ನಮಗೆ ಎಷ್ಟು ಬರುತ್ತೆ ಇಲ್ಲಿ 900 ಡಿಬೆಂಚರ್ಸ್. ನೋಡಿ ಡಿಸ್ಕೌಂಟ್ ನ ಕೊಟ್ರೆ ಇದು ವರ್ಕಿಂಗ್ ನೋಟ್ ಮೋಸ್ಟ್ ಇಂಪಾರ್ಟೆಂಟ್. ಡಿಸ್ಕೌಂಟ್ ನ ಕೊಟ್ರೆ 1100 ಡಿಬೆಂಚರ್ಸ್ ಬರುತ್ತೆ. ಪ್ರೀಮಿಯಂ ಕೊಟ್ರೆ here we should be get 900 debentures. okay here in this case here we should be taken vendors account. the purchased value 99,000 ಬರುತ್ತೆ. here in the premium ನಾವು ಕ್ಯಾಲ್ಕುಲೇಟ್ ಮಾಡೋಣ. premium 900 into 10. here we should be get 9,000. here in the debentures 90,000. ಎಷ್ಟು ಬರುತ್ತೆ ನಮಗೆ 90,000. okay the narration will be being allotment of debentures to vendors as purchase consideration.
ಓಕೆ ಅಲ್ಲಿ ಇದಕ್ಕೆ 2 ಮಾರ್ಕ್ ನೋಡಿ ಇದಕ್ಕೆ 1 ಮಾರ್ಕ್ 1 ಮಾರ್ಕ್ 2 ಮಾರ್ಕ್ ದಿಸ್ ಇಸ್ 2 ಮಾರ್ಕ್ 4 ಮಾರ್ಕ್ ನೆಕ್ಸ್ಟ್ ದಿಸ್ ಇಸ್ 2 ಮಾರ್ಕ್ 6 ಮಾರ್ಕ್ ಆಗಿ ನಿಮಗೆ ಪ್ರಾಬ್ಲಮ್ ಬರುತ್ತೆ ಓಕೆ ಇದನ್ನ ದೇ ಶುಡ್ ಬಿ ನಿಮ್ಗೆ ಆಲ್ರೆಡಿ ನಾನು ಹೇಳಿದಂಗೆ 2019 ಬ್ಯಾಚ್ ಮೇನ್ ಎಕ್ಸಾಮ್ ಮಾರ್ಕ್ಸ್ ಪೇಪರ್ ಅಲ್ಲಿ ಸೇಮ್ ಕ್ವೆಶ್ಚನ್ ನಿಮಗೆ ಕೇಳಿದ್ದಾನೆ Okay students, in the same method, next problem ನೋಡೋಣ. Here the Bhavika Limited, ಇಲ್ಲಿ ಯಾರು ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂದ್ರೆ Bhavika Limited purchased machinery. The asset name ನ ಕೊಟ್ಟಿದ್ದಾನೆ ನಮಗೆ ಯಾವ asset name which asset name they are given machinery worth rupees 1,98,000. Okay, here Bhavika Limited purchased machinery worth rupees 1,98,000 from Sandhya Limited. This vendor name na ಕೊಟ್ಟಿದ್ದಾನೆ ನಮಗೆ ಏನು ಕೊಟ್ಟಿದ್ದಾನೆ Sandhya Limited. Purchased company name Bhavika Limited. The payment was made by issue of 12%. ಅದರ ಬದಲಾಗಿ ಪೇಮೆಂಟ್ ಏನು ಮಾಡ್ತಾ ಇದ್ದಾರೆ ಇಲ್ಲಿ 12% ಡಿಬೆಂಚರ್ಸ್ ಆಫ್ rupees 100 each. ಓಕೆ ಅವರು ಏನು ಮಾಡ್ತಾ ಇದ್ದಾರೆ 12% ಡಿಬೆಂಚರ್ಸ್ ನ ಇಶ್ಯೂ ಮಾಡ್ತಾ ಇದ್ದಾರೆ ದ ಫೇಸ್ ವ್ಯಾಲ್ಯೂ ಆಫ್ ಡಿಬೆಂಚರ್ಸ್ rupees 100 each. here we should be pass the journal entries ನಮಗೆ ಏನು ಪಾಸ್ ಮಾಡೋಕೆ ಹೇಳಿದ್ರೆ journal entries for the purpose of machinery purchase ಮಾಡೋದಕ್ಕೆ machinery purchase ಮಾಡೋದಕ್ಕೆ journal entries ನ ಪಾಸ್ ಮಾಡಿದ್ದಾರೆ issue of debentures when okay first case at par nothing but what full value at par nothing but what full value at discount 10%. ಇಲ್ಲಿ ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾನೆ 10% at premium 10%. ಇಲ್ಲಿ ನಮಗೆ ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾನೆ 10% premium 10%. Okay, in this case first here we should be pass the journal entries purchase of machinery. ನಾವೇನಕ್ಕೆ ಎಂಟ್ರಿ ಪಾಸ್ ಮಾಡಬೇಕಾಗುತ್ತಂದ್ರೆ purchase of machinery. ಓಕೆ ಇದೇನು ಗೊತ್ತೆ ನಮಗೆ ಎಂಟ್ರಿ ಅಂತಂದ್ರೆ machinery account debtor. Here the vendor company name is Sandhya Limited. Machinery account debtor to Sandhya Limited account. Okay, next value purchase ಮಾಡ್ತಾ ಇದ್ದಾರೆ here this be purchased machinery 1,98,000. Okay, the narration will be being purchase of machinery. Okay, next in case ಕೇಳಿದಾನೆ ಅಂತಂದ್ರೆ here they should be given issued at par. Here when they are purchased the machinery they should be given 12% debentures of rupees 100 each. When ಯಾವಾಗ ಅಂತಂದ್ರೆ first case here they should be issued at par nothing but full value. Here case 1 here Sandhya Limited account debtor to Sandhya Limited account debtor to here the issuing 12% debentures account. Okay, in this case they should be issuing the at par nothing but full value. Okay, here 1,98,000 being allotment of debentures as purchase consideration. Okay, here
case 1 ನೋಡಿದ್ರೆ issued at par, they should be issuing the full value of the debentures. Next case ಏನು ಹೇಳಿದಾನೆ ಅಂತಂದ್ರೆ here they should be given issued at discount. ಇಲ್ಲಿ ಡಿಸ್ಕೌಂಟ್ ನ ನಾವು ನೋಡಿದಾಗ here ಏನು ಬರುತ್ತೆ ನಮಗೆ ಜರ್ನಲ್ ಎಂಟ್ರಿ here ಸಂಧ್ಯಾ ಲಿಮಿಟೆಡ್ ಕೇಸ್ 2 at discount 10%. here Sandhya limited account debtor discount on issue of debentures account, discount on issue of debentures account debtor to 12% debentures account. Okay, in this case ಅಲ್ಲಿ working note ನ ನಾವು ನೋಡೋಣ. here discount ನ ಕೊಟ್ಟಾಗ discount here how much they have given the face value rupees 100. ಎಷ್ಟು ಕೊಟ್ಟಿದ್ದಾರೆ face value 100 into 10%. how much you are getting 10 rupees. okay again ನಮಗೆ issue price ನಾವು find out ಮಾಡಬೇಕಾದ್ರೆ here they should be given the face value 100, the discount rupees 10, the total issue price 90. ಎಷ್ಟಿದೆ ಇಲ್ಲಿ ನಮಗೆ 90 ಇದೆ. ಈ ಒಂದು ಕೇಸ್ ಅಲ್ಲಿ ನಮಗೆ ಎಷ್ಟು ಬರುತ್ತೆ ಅಂತಂದ್ರೆ 1,98,000 the machinery value divided by the issue price rupees 90. Here we should be get total debentures 2,200. ಎಷ್ಟು ಬರುತ್ತೆ ನಮಗೆ ಡಿವೈಡ್ ಮಾಡಿದ್ರೆ ನಮಗೆ here we should be get 2,200 debentures. okay in this case here Sandhya limited account the machinery full value rupees 1,98,000. here discount 2,200 into 10 rupees. 2,200 into 10 rupees. here we should be get 22,000. The total will be 2,22,000. ಎಷ್ಟು ಬರುತ್ತೆ ನಮಗೆ 2,22,000. ಎಷ್ಟು ವ್ಯಾಲ್ಯೂ ಬರುತ್ತೆ 2,22,000. ಓಕೆ ನಮಗೆ ಎಷ್ಟು ವ್ಯಾಲ್ಯೂ ಬರುತ್ತೆ ಅಂದ್ರೆ 2,22,000. ಓಕೆ ಇವೆರಡನ್ನು ಆಡ್ ಮಾಡಿದ್ರೆ ನಮಗೆ ಬಂದಿರೋದು ಎಷ್ಟು 2,22,000. here narration being allotment of debentures as purchase consideration. okay next ಏನಂದ್ರೆ at premium 10%. ಇದು ಎಷ್ಟು ಹೇಳಿದ್ರೆ premium 10%. this is the case 3. case 3 ಅಲ್ಲಿ ನಮಗೆ ಹೇಳಿದ್ರೆ here they should be issuing the premium of 10%. okay in this case here we should be taken Sandhya limited account debtor to 12% debentures account to securities premium account. okay in this case ಇಲ್ಲಿ ನಾವೇನ್ ಮಾಡಬೇಕಾಗುತ್ತೆ ಅಂದ್ರೆ ಪ್ರೀಮಿಯಂ ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಪ್ರೀಮಿಯಂ here they should be given the 10%. ಇಲ್ಲಿ ನಮಗೆ ಎಷ್ಟು ಹೇಳಿದಾನೆ 10%. here they should be given the face value 100 into 10 divided by 100. here we should be get 10 rupees. ಇಲ್ಲಿ ಎಷ್ಟು ಬರುತ್ತೆ ನಮಗೆ 10 rupees ಬರುತ್ತೆ. ಅವಾಗ ಇಲ್ಲಿ face value 100 plus 10, the total issue price 110. total discount nothing but less than the face value, premium nothing but higher than the
face value. Okay, here they should be given the machinery value. Here 1,98,000 divided by 110. Here we should be getting 1,800 debentures. ಎಷ್ಟು ಬರುತ್ತೆ ನಮಗೆ 1,800 debentures. Okay, here in this case, here we should be taken 1,98,000. This is the given the value of machinery. ಇದು ನಮಗೆ ಏನು ಕೊಟ್ಟಿದ್ದಾರೆ value of machinery. Okay, here premium ನ ನಾವು ತಗೊಂಡಾಗ ಎಷ್ಟು ಬರುತ್ತೆ ಅಂತಂದ್ರೆ 1,800 into 10 ಎಷ್ಟು ಬರುತ್ತೆ here? We should be get 18,000. Here remaining value here we should be get 1,80,000. ಇದು ನಮಗೆ ಎಷ್ಟು ಬರುತ್ತೆ ಅಂದ್ರೆ 1,80,000 ಬರುತ್ತೆ. Okay, in this case ಅವೆರಡನ್ನು ಟೋಟಲ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ 1,98,000. Okay, here narration being allotment of debentures, being allotment of debentures as purchase consideration, being allotment of debenture as purchase consideration. Okay, ಈ ಒಂದೆರಡು ಪ್ರಾಬ್ಲಮ್ ನೋಡ್ಕೊಳ್ಳಿ. ಅಲ್ಲಿಗೆ ಇಲ್ಲಿ ನಿಮ್ಗೆ ಏನಾಯ್ತು ಅಂತಂದ್ರೆ ಇಲ್ಲಿ ಈ ರೀತಿ 6 ಮಾರ್ಕ್ ಕೇಳಿದೆ. 6 ಮಾರ್ಕ್ ನಿಮಗೆ 3 ಟೈಪ್ಸ್ ಅಲ್ಲಿ ನಾನು ಮಾಡಿದೆ. 6 ಮಾರ್ಕ್ಸ್ 3 ಟೈಪ್ಸ್ ಅಲ್ಲಿ ನಿಮ್ಗೆ ಮಾಡಿದ್ದೀನಿ. ಒಂದು ನಿಮ್ಗೆ ಏನು ಮಾಡಿದೆ ಅಂತಂದ್ರೆ ಆಸ್ ಇಟ್ ಈಸ್ ಎಂಟ್ರೀಸ್ ನೋಡಿದೆ, ಇನ್ನೊಂದು ಅಸೆಟ್ಸ್ ನ ಪರ್ಚೇಸ್ ಮಾಡೋದು ನೋಡಿದೆ. ಇಲ್ಲಿ ಇಯರ್ ದೇ ಶುಡ್ ಬಿ ಗಿವನ್ ದಿ ಕೇಸಸ್ ಅಟ್ ಪಾರ್, ಅಟ್ ಡಿಸ್ಕೌಂಟ್ ಅಂಡ್ ಅಟ್ ಪ್ರೀಮಿಯಂ. ಅಲ್ಲಿಗೆ ಈ ಚಾಪ್ಟರ್ ನಿಮಗೆ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಕ್ಲಾಸಸ್ ವಿ ಆರ್ ಡಿಸ್ಕಸಿಂಗ್ ದಿ ನ್ಯೂ ಚಾಪ್ಟರ್. ಓಕೆ, ಸಿ ಯು ಸ್ಟೂಡೆಂಟ್ಸ್, ಬಾಯ್. ಇದನ್ನ ಕಂಪಲ್ಸರಿ ಆಗಿ ನೋಟ್ಸ್ ಕಳಿಸಿದ್ರೆ ನೋಟ್ಸ್ ಅಲ್ಲಿ ತಗೊಳ್ಳಿ.